ಜಲವೇ ಜೀವಾಳ ಎಂಬ ಮಾತು ಭಾರತದ ಪಾಲಿಗೆ ಈಗ ಕೇವಲ ಘೋಷಣೆಯಾಗಿ ಉಳಿದಿದೆ. ಭಾರತದಲ್ಲಿ ಮನೆ ಮನೆಗೆ ಗಂಗೆಯನ್ನು ತಲುಪಿಸುವ ಯೋಜನೆಗಳು ವೇಗ ಪಡೆದುಕೊಂಡಿವೆ ನಿಜ. ಆದ್ರೆ ನಲ್ಲಿಯ ಮೂಲಕ ಹರಿಯುವಂತಹ ಆ ನೀರು ಕುಡಿಯಲು ಯೋಗ್ಯವಾಗಿದೆ. ಅಂಕಿಅಂಶಗಳು ಏನ್ ಹೇಳುತ್ತೆ? ಎಲ್ಲಿದೆ ಡೀಟೇಲ್ಸ್. ಶುದ್ಧ ಕುಡಿಯುವ ನೀರಿನ ಲಭ್ಯತೆಯಲ್ಲಿ ಜಗತ್ತಿನ 172 ದೇಶಗಳಲ್ಲಿ ಭಾರತ 138ನೇ ಸ್ಥಾನದಲ್ಲಿದೆ ಎಂಬುದು ಸ್ಥಿತಿಯ ಗಂಭೀರತೆಯನ್ನು ಸೂಚಿಸುತ್ತೆ. ಭಾರತದಲ್ಲಿ ಮನೆಗಳಿಗೆ ನಲ್ಲಿ ನೀರು ಪೂರೈಕೆಯ ಜಾಲ ವಿಸ್ತರಣೆಯಾಗಿದ್ರೂ ಶುದ್ಧ ಕುಡಿಯುವ ನೀರು ಮರೀಚಿಕೆಯಾಗಿದೆ. ಗ್ರಾಮೀಣ ಪ್ರದೇಶಗಳಲ್ಲಿ ಪರಿಸ್ಥಿತಿ ಇನ್ನೂ ದಯನೀಯವಾಗಿದೆ. ಯಾವುದೇ ರಾಜಕೀಯ ಪಕ್ಷಗಳ ಕಾರ್ಯಸೂಚಿಯಲ್ಲಿ ಶುದ್ಧ ಕುಡಿಯುವ ನೀರು ಪ್ರಮುಖ ಸ್ಥಾನ ಪಡೆದಿಲ್ಲ. ಜಲಮೂಲಗಳ ಶೋಚನೀಯ ಪರಿಸ್ಥಿತಿ ಸಮಸ್ಯೆಯನ್ನ ಮತ್ತಷ್ಟು ಕಗ್ಗಂಟಾಗಿಸಿದೆ. ಮಧ್ಯಪ್ರದೇಶದ ವಾಣಿಜ್ಯ ರಾಜಧಾನಿ ಇಂದೋರ್ನ ಭಗೀರಥಪುರ ಪ್ರದೇಶದಲ್ಲಿ ಕಲುಷಿತ ನೀರಿನ ಸೇವನೆಯಿಂದ ಸಂಭವಿಸಿದ ದುರಂತ ದೇಶವನ್ನ ಬೆಚ್ಚಿ ಬೀಳಿಸಿದೆ. ಕುಡಿಯುವ ನೀರು ಪೂರೈಸುವ ಪೈಪ್ನಲ್ಲೇ ಕೊಳಚೆ ನೀರು ಸೇರಿ ಜನರು ಅದೇ ನೀರನ್ನ ಸೇವಿಸಿದ್ದು ದುರಂತಕ್ಕೆ ಕಾರಣ ಆಗಿದೆ. ವಾಂತಿ ಭೇದಿಯಿಂದ 5 ತಿಂಗಳ ಮಗು ಸೇರಿದಂತೆ 15 ಜನರು ಪ್ರಾಣ ಕಳೆದುಕೊಂಡಿದ್ದಾರೆ. ಆದ್ರೆ ಇದು ಯಾವುದೋ ಒಂದು ನಗರ ಮತ್ತು ರಾಜ್ಯಕ್ಕೆ ಸೀಮಿತವಾದ ಸಮಸ್ಯೆಯಲ್ಲ. ಜನರ ಆರೋಗ್ಯ ರಕ್ಷಣೆಯಲ್ಲಿ ಶುದ್ಧ ಕುಡಿಯುವ ನೀರಿನ ಪಾತ್ರ ಮಹತ್ವದ್ದು ಎಂಬ ಸರಳ ಸತ್ಯವನ್ನ ನಮ್ಮ ಆಳುಗರು ಅರ್ಥ ಮಾಡಿಕೊಂಡಿಲ್ಲ. ವರ್ಲ್ಡ್ ಪಾಪ್ಯುಲೇಷನ್ ರಿವ್ಯೂನ ಸ್ವಚ್ಛ ಜಲ ರ್ಯಾಂಕಿಂಗ್ 2025 ಪ್ರಕಾರ 172 ದೇಶಗಳಲ್ಲಿ ಭಾರತ 132ನೇ ಸ್ಥಾನದಲ್ಲಿದೆ. ಅಂದ್ರೆ ಈ ವಿಷಯದಲ್ಲಿ ಭಾರತ ತುಂಬಾ ದೂರ ಕ್ರಮಿಸಬೇಕಿದೆ ಎಂಬುದು ವಾಸ್ತವ. ನಲ್ಲಿ ನೀರು ಪೂರೈಕೆಯ ಜಾಲ ವ್ಯಾಪಕವಾಗಿ ವಿಸ್ತಾರವಾಗಿರುವುದಕ್ಕೆ ಭಾರತದಲ್ಲಿ ಸಂಭ್ರಮ ಪಡಲಾಗ್ತಾ ಇದೆ. ಗ್ರಾಮೀಣ ಪ್ರದೇಶಗಳಲ್ಲೂ ನಲ್ಲಿಗಳ ಸಂಖ್ಯೆ ಹೆಚ್ಚಾಗಿದೆ. ಕಳೆದೊಂದು ದಶಕದಲ್ಲಿ ಹೆಚ್ಚು ಜನರವರೆಗೆ ನೀರು ಪೂರೈಕೆ ಆಗ್ತಾ ಇದೆ ಎಂಬುದರಲ್ಲಿ ಅನುಮಾನವೇ ಇಲ್ಲ. ಆದ್ರೆ ಮೇಲ್ನೋಟಕ್ಕೆ ಸ್ವಚ್ಛವಾಗಿ ಕಾಣುವ ಈ ನೀರು ನಿಜಕ್ಕೂ ಸುರಕ್ಷಿತವೇ? ಭಾರತದ ಜಲ ಸಂಕಷ್ಟವು ಈಗ ಪೂರೈಕೆಗೆ ಸಂಬಂಧಿಸಿದ್ದಲ್ಲ, ಬದಲಾಗಿ ಅದು ಆರೋಗ್ಯ ರಕ್ಷಣೆಗೆ ಎದುರಾಗಿರುವ ಸಂಕಷ್ಟವಾಗಿ ಮಾರ್ಪಟ್ಟಿದೆ ಎಂಬುದನ್ನ ಇಂದೋರ್ ಘಟನೆಯಿಂದ ತಿಳಿಯಬಹುದು. ಜಲ ಮತ್ತು ಆರೋಗ್ಯದ ನಿಟ್ಟಿನಲ್ಲಿ ನಮ್ಮ ರಾಜಕೀಯ ಪಕ್ಷಗಳು ಅವುಗಳ ನೀತಿಗಳು ಕೂಡ ಗಂಭೀರವಾಗಿಲ್ಲ ಎಂಬುದನ್ನ ಈ ಬೆಳವಣಿಗೆಗಳು ದರ್ಶಿಸ್ತಾ ಇವೆ. ವಿಶ್ವ ಆರ್ಥಿಕ ವೇದಿಕೆ ವರದಿ ಪ್ರಕಾರ ಭಾರತದಲ್ಲಿ ಸಂಗ್ರಹಗೊಂಡಿರುವ ನೀರಿನ 70% ಬಳಕೆಗೆ ಯೋಗ್ಯವಲ್ಲ. ಪರಿಸ್ಥಿತಿ ಎಷ್ಟು ಗಂಭೀರವಾಗಿದೆ ಅಂತ ಅಂದ್ರೆ ಪ್ರತಿನಿತ್ಯ 4 ಕೋಟಿ ಲೀಟರ್ ಕೊಳಚೆ ನೀರು ನದಿಗಳು ಹಾಗೂ ಇತರ ಜಲಮೂಲಗಳಿಗೆ ಸೇರ್ತಾ ಇವೆ. ಆದ್ರೆ 4 ಕೋಟಿ ಲೀಟರ್ ಪೈಕಿ ಬಹಳ ಸಣ್ಣ ಪ್ರಮಾಣದಲ್ಲಿ ನೀರು ಸಂಸ್ಕರಣೆಯಾಗ್ತಾ ಇದೆ. ಉಳಿದ ಬಹುತೇಕ ಕೊಳಚೆ ನೀರು ಜಲಮೂಲಗಳಿಗೆ ಸೇರಿ ಜಲಜೀವಿಗಳು ಹಾಗೂ ಮಾನವನ ದೇಹ ಸೇರ್ತಾ ಇದೆ. ವಿಶ್ವ ಆರೋಗ್ಯ ಸಂಸ್ಥೆ ಕೂಡ ಈ ಸಮಸ್ಯೆಯ ಬಗ್ಗೆ ಗಮನ ಸೆಳೆದಿದೆ. ಭಾರತದಲ್ಲಿನ ಸಾಂಕ್ರಾಮಿಕ ಕಾಯಿಲೆಗಳಿಗೆ 5ನೇ ಮುಖ್ಯ ಕಾರಣ ಕಲುಷಿತ ನೀರು ಎಂದು ಅದು ಕಳವಳ ವ್ಯಕ್ತಪಡಿಸ್ತಾ ಇದೆ. ವಾಂತಿ ಭೇದಿ ಕಾಯಿಲೆಯಿಂದ ಶಿಶುಗಳು ಹಾಗೂ ಮಕ್ಕಳ ಮರಣ ಪ್ರಮಾಣ ಹೆಚ್ಚುತ್ತಾ ಇದೆ. ವಿಶ್ವ ಬ್ಯಾಂಕ್ನ ವರದಿಯ ಪ್ರಕಾರ ಕಲುಷಿತ ನೀರಿನ ಕಾರಣದಿಂದಲೇ ಭಾರತದ ಅರ್ಥವ್ಯವಸ್ಥೆಯ ಮೇಲೆ 470 ರಿಂದ 610 ಶತಕೋಟಿ ರೂಪಾಯಿಯ ಹೊರೆ ಬೀಳ್ತಾ ಇದೆ. ಇದರ ನಿವಾರಣೆಯಾಗಬೇಕಾದ್ರೆ ಶುದ್ಧ ಕುಡಿಯುವ ನೀರಿನ ಲಭ್ಯತೆ ಹಾಗೂ ಪೂರೈಕೆ ಪ್ರಮುಖ ಆದ್ಯತೆಯಾಗಬೇಕು, ಅಭಿವೃದ್ಧಿಯ ಮಾನದಂಡವಾಗಿ ಪರಿಗಣಿಸಬೇಕು. ಹಾಗಾದ್ರೆ ಪರಿಹಾರ ಕ್ರಮಗಳು ಯಾವುದು ಅಂತ ನೋಡುವುದಾದ್ರೆ, ಜಲಮೂಲಗಳ ಶೋಚನೀಯ ಸ್ಥಿತಿ ಶುದ್ಧ ಕುಡಿಯುವ ನೀರಿನ ಸಮಸ್ಯೆಗೆ ಪ್ರಮುಖ ಕಾರಣ ಆಗಿದೆ. ಭಾರತದಲ್ಲಿ ಜಲಮೂಲಗಳ ಸಂಖ್ಯೆಗೆ ಕಡಿಮೆ ಇಲ್ಲ, ಆದ್ರೆ ಇವುಗಳ ಸುಸ್ಥಿರ ನಿರ್ವಹಣೆ ನಿಟ್ಟಿನಲ್ಲಿ ಸ್ಪಷ್ಟವಾದ ಯೋಜನೆ ಕೂಡ ಇಲ್ಲ, ದೂರದೃಷ್ಟಿ ಕೂಡ ಇಲ್ಲ. ಹಾಗಾಗಿ ಜಲಮೂಲಗಳು ನೀರನ್ನ ಶುದ್ಧವಾಗಿ ಸಂಗ್ರಹಿಸಿಟ್ಕೊಳ್ಬೇಕಾದ್ರೆ ಅವುಗಳನ್ನ ಸುರಕ್ಷಿತವಾಗಿ ಇರಿಸಿಕೊಳ್ಳಬೇಕು ಮತ್ತು ಕಾಲಕಾಲಕ್ಕೆ ನಿರ್ವಹಣೆ ಅಗತ್ಯ. ಪರಿಸ್ಥಿತಿ ಎಷ್ಟು ಶೋಚನೀಯವಾಗಿದೆ ಅಂತ ಅಂದ್ರೆ ನಮ್ಮ ದೇಶದ ಹಳ್ಳಿಗಳಲ್ಲಿ ಕುಡಿಯುವ ನೀರಿನ ಟ್ಯಾಂಕ್ಗಳೇನು ನಿರ್ಮಿಸಲಾಗಿದೆ. ಆ ಟ್ಯಾಂಕ್ಗಳು ಸ್ವಚ್ಛತೆಯನ್ನ ಕಾಣದೆ ವರ್ಷಗಳೇ ಕಳೆದಿವೆ. ಅಷ್ಟೇ ಅಲ್ಲ, ಆ ಟ್ಯಾಂಕ್ ಆವರಣದಲ್ಲಿ ಅಥವಾ ಸುತ್ತಮುತ್ತಲೇ ಕೊಳಚೆ ನೀರು ಸಂಗ್ರಹವಾಗಿರುತ್ತೆ. ಇನ್ನು ನದಿ ಮತ್ತು ಕೆರೆಗಳ ಸ್ಥಿತಿಯಂತೂ ದಯಾನೀಯ. ಕೈಗಾರಿಕೆಗಳ ತ್ಯಾಜ್ಯ, ಊರಿನ ಕೊಳಚೆ ನೀರು, ಮಾನವ ನಿರ್ಮಿತ ಇತರ ಚಟುವಟಿಕೆಗಳು ನದಿ ಕೆರೆಗಳ ಒಡಲನ್ನ ಯಾವ ಪ್ರಮಾಣದಲ್ಲಿ ಮಲಿನಗೊಳಿಸಿವೆ ಅಂತ ಅಂದ್ರೆ, ಎಷ್ಟೋ ನದಿ ಕೆರೆಗಳ ನೀರು ಕುಡಿಲಿಕ್ ಬಿಡಿ ಬಳಕೆಗೂ ಯೋಗ್ಯವಾಗಿ ಉಳಿದಿಲ್ಲ. ಜಲಮೂಲಗಳ ಸಂರಕ್ಷಣೆಗೆ ಸ್ಥಳೀಯ ಮಟ್ಟದಿಂದ ರಾಷ್ಟ್ರ ಮಟ್ಟದವರೆಗೆ ಪರಿಣಾಮಕಾರಿ ಹಾಗೂ ಸ್ಪಷ್ಟ ನೀತಿಯ ಅಗತ್ಯ ಇದೆ. ಜಲಮೂಲಗಳ ಸುರಕ್ಷತೆ, ನೈರ್ಮಲ್ಯ ಕಾಪಾಡಿಕೊಳ್ಳುವುದು ಸ್ಥಳೀಯ ಆಡಳಿತದ ಜೊತೆಗೆ ಸಮುದಾಯದ ಕರ್ತವ್ಯ ಕೂಡ ಹೌದು. ಜಲಮೂಲಗಳನ್ನ ಕಲುಷಿತಗೊಳಿಸುವ ಅಥವಾ ಅದಕ್ಕೆ ಹಾನಿ ಎಸಗುವವರಿಗೆ ಭಾರಿ ದಂಡದ ಜೊತೆಗೆ ಶಿಕ್ಷೆ ವಿಧಿಸುವಂತ ನಿಯಮವನ್ನ ಅನುಷ್ಠಾನಕ್ಕೆ ಬರಬೇಕು.
ಜಲಮೂಲಗಳ ಸ್ವಚ್ಛತೆ ಮತ್ತು ನಿರ್ವಹಣೆಗೆ ಸ್ಥಳೀಯ ಮಟ್ಟದಲ್ಲಿ ಸಮಿತಿ ರಚಿಸಿಕೊಂಡು ಉತ್ತರದಾಯಿತ್ವ ವಹಿಸಿಕೊಳ್ಳುವುದು ಅಗತ್ಯ. ಯಾಕಂದ್ರೆ ವರ್ಷಕ್ಕೆ ಕನಿಷ್ಠ 2 ಬಾರಿ ಆದ್ರೂ ಜಲಮೂಲಗಳನ್ನ ಸ್ವಚ್ಛಗೊಳಿಸಿ ನೀರಿನ ಸಂಗ್ರಹಕ್ಕೆ ಅನುವು ಮಾಡಿಕೊಡಬೇಕು. ಮನೆಗೆ ನಲ್ಲಿ ನೀರು ಬರುವಂತೆ ಮಾಡ್ತೇವೆ ಎಂಬುದಷ್ಟೇ ರಾಜಕಾರಣಿಗಳ ಅಥವಾ ಜನಪ್ರತಿನಿಧಿಗಳ ಆಶ್ವಾಸನೆಯಾಗಿರುತ್ತೆ. ಆದ್ರೆ ಶುದ್ಧ ಕುಡಿಯುವ ನೀರು ಪೂರೈಸ್ತೇವೆ, ಈ ನಿಟ್ಟಿನಲ್ಲಿ ಇರುವ ಅಡ್ಡಿ ಆತಂಕಗಳನ್ನ ನಿವಾರಿಸ್ತೇವೆ ಎಂಬ ಬದ್ಧತೆಯೂ ಇಲ್ಲ. ಈ ಕುರಿತಾಗಿ ಸ್ಪಷ್ಟ ಯೋಜನೆಯೂ ಇಲ್ಲ. ಅಂದ್ರೆ ನಮ್ಮ ಸ್ಥಳೀಯ ಆಡಳಿತಗಳು ಅಥವಾ ಸರ್ಕಾರಗಳು ನೀರು ಪೂರೈಕೆ ಜಾಲವನ್ನ ವಿಸ್ತರಿಸಲು ಆಸಕ್ತಿ ವಹಿಸಿವೆ ಹೊರತು ಶುದ್ಧ ಕುಡಿಯುವ ನೀರು ಪೂರೈಕೆಯತ್ತ ಅಲ್ಲ. ನಲ್ಲಿ ನೀರು ಕೊಡುವುದು ಕೇವಲ ವ್ಯವಸ್ಥೆಯ ಜವಾಬ್ದಾರಿಯಲ್ಲ, ಅದು ಶುದ್ಧವಾಗಿದೆ ಎಂದು ಖಾತ್ರಿಪಡಿಸುವುದು ಸರ್ಕಾರದ ಬದ್ಧತೆಯಾಗಬೇಕು. ಅದರ ಜೊತೆಗೆ ಜಲಮೂಲಗಳ ಸಂರಕ್ಷಣೆ ಕೇವಲ ಅಧಿಕಾರಿಗಳ ಕೆಲಸ ಅಲ್ಲ, ಅದು ನಮ್ಮೆಲ್ಲರ ಕರ್ತವ್ಯವೂ ಹೌದು. ನೋ ಉತ್ಪ್ರೇಕ್ಷೆ, ನೋ ಊಹಾಪೋಹ. ತಾಜಾ ಸುದ್ದಿ ನಿಖರ ಮಾಹಿತಿಗೆ ಬ್ರೌಸ್ ಮಾಡಿ ವಿಜಯವಾಣಿ.net. QR ಕೋಡ್ ಸ್ಕ್ಯಾನ್ ಮಾಡಿ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ.